ಸಾಲ ಮುಕ್ತ ಜೀವನ, ಡೆಟ್ ಮೈಂಡ್ಸೆಟ್ನಿಂದ ಕ್ರಿಯೇಷನ್ ಮೈಂಡ್ಸೆಟ್ ಕಡೆಗೆ ಯಾವ ರೀತಿ ಶಿಫ್ಟ್ ಆಗ್ಬೋದು ಅಂತ. ಯಾಕಂದರೆ ನಾವೆಲ್ಲ ಡೆಟ್ ಮೈಂಡ್ಸೆಟ್ಟಲ್ಲಿದ್ದೀವಿ. ಸಾಲ ಮಾಡೋ ಸ್ವಭಾವ, ಒಳ್ಳೆ ಸಾಲ ಇದು ಅಂತ ಅನ್ಕೋಬೋದು, ಆದರೂ ಸಾಲನೇ. ಕ್ರೆಡಿಟ್ ಕಾರ್ಡ್ ಇದೆ ಅನ್ಕೋಬೋದು, ಆದರೂ ಕ್ರೆಡಿಟ್ ಅಂದ್ರೇ ಸಾಲ. ನಾವೇನು ಮಾಡ್ತೀವಿ ಅಂದರೆ, ಒಂದು ಕ್ರೆಡಿಟ್ ಕಾರ್ಡ್ ಉಜ್ಜಿ ಒಂದು ಫೋನ್ ತಗೋತೀವಿ, 3,000 EMI ಥರ. ಮುಗಿದ ಮೇಲೆ ಇನ್ನೂ ಬೇರೆದೇನೋ ಲ್ಯಾಪ್ಟಾಪ್ ತೊಗೋತೀವಿ, 5,000 EMI. ಆಮೇಲೆ ಮತ್ತೆ ಮುಂದೊಂದು 10,000 ರೂಪಾಯಿ ತಗೋತೀವಿ. ಮನೇಲಿ ಏನಾದರೂ ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಏನೋ ಒಂದು. ಈ ರೀತಿ ನಾವು ನಮ್ಮ ಸಾಲದ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಬಿಡ್ತೀವಿ. ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅಂತೂ ಸಾಲದ ಮೇಲೆ ತಗೊಳ್ತೀವಿ. ಈ ರೀತಿ ಸಾಲ ಮಾಡೋದು ನಮ್ಮ ಸ್ವಭಾವ ಆದಾಗ, ನೇಚರ್ ಆದಾಗ, ನಾವು ಎಲ್ಲದಕ್ಕೂ ಸಾಲನೇ ನಂಬ್ಕೊಂಡಿದ್ದು ಬಿಡ್ತೀವಿ. ನಾನ್ಯಾಕೆ ನಿಮ್ಗೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಅದೇ ಮೈಂಡ್ಸೆಟ್ಟಲ್ಲಿ ಇದ್ದೆ. ಅಕೌಂಟಲ್ಲಿ ₹1 ಇಲ್ಲ ಅಂದ್ರೂ ಒಂದು ಫೋನ್ ಮಾಡಿದ್ರೆ 10,000, 20,000, 50,000 ರೂಪಾಯಿ ಉಳಿಸ್ತಿದ್ದೆ ಸಾಲ ಮಾಡಿ. ಆ ರೀತಿ ಒಂದು ಮೈಂಡ್ ಸೆಟ್ಟಲ್ಲಿದ್ದೆ. ಏನಂದರೆ 10,000 ರೂಪಾಯಿ ಬೇಕಾ, 8,500 ರೂಪಾಯಿ ಕೊಡ್ತಾರೆ, 1,500 ರೂಪಾಯಿ ಹಿಡ್ಕೊಬಿಡ್ತಾರೆ. ಹೋದ್ರೂ ಹೋಗ್ತದೆ, 8,500 ರೂಪಾಯಿ ಬಂತಲ್ಲ ಅನ್ನೋ ಮೈಂಡ್ ಸೆಟ್ಟು, 3 ತಿಂಗಳು ಟೈಮ್ ಇರುತ್ತಲ್ಲ ಅನ್ನೋ ಮೈಂಡ್ ಸೆಟ್ಟು. ಇದ್ರ ಪರಿಣಾಮ ಏನಾಗ್ತಿತ್ತು ಅಂದರೆ, ಮಾನಸಿಕ ಹಿಂಸೆ, ಟೆನ್ಷನು, ಭಯ, ಗಾಬರಿ. ಯಾವಾಗ ಈ ವಿಚಾರಗಳು ನನಗೆ ಅರ್ಥ ಆದವು, ಅವತ್ತಿಂದ ಇವತ್ತುವರೆಗೂ ಯಾವುದೇ ಸಾಲ ಮಾಡ್ತಾಯಿಲ್ಲ. ಹೊಸ ಸಾಲ ತೊಗೋಬಾರ್ದು ಅನ್ನೋದು ಮೊದಲನೇ ಮೈಂಡ್ಸೆಟ್ ಮಾಡ್ಕೊಂಡಿದ್ದೆ. ಅದೇ ರೀತಿ ಬದುಕ್ತಾ ಇದ್ದೀನಿ. ಇದು ಸಹ ನಿಮಗೆ ರಿಯಲೈಸ್ ಆದರೆ ಮುಂದೆ ಅಬಂಡೆನ್ಸ್ ಮೈಂಡ್ಸೆಟ್, ಕ್ರಿಯೇಷನ್ ಮೈಂಡ್ಸೆಟ್ ಡೆವಲಪ್ ಮಾಡ್ಬೋದು. ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ಯಾಕೆ ಸಾಲ ಮಾಡ್ತಾ ಇದ್ದೀರಾ, ಯಾಕೆ ಸಾಲ ತೊಗೋತಾ ಇದ್ದೀರಾ? ಸಾಲ ಯಾಕೆ ತೊಗೋತಿದ್ದೀರಾ ಅಂದರೆ, ನಿಮಗೆ ಫೈನಾನ್ಸ್ನ ಸುಮಾರು ವರ್ಷದಿಂದ ಮ್ಯಾನೇಜ್ ಮಾಡಲಿಕ್ಕೆ ಬರ್ತಾ ಇಲ್ಲ. ನಿಮಗೆ ಫೋನ್ ಬೇಕು, 10,000 ರೂಪಾಯಿ ದುಡ್ಡಿಲ್ಲ, EMI ತಗೋತೀರಾ. ಮುಂದೆ ಬರುವ ಸಂಬಳದ ಭರವಸೆ ಮೇಲೆ ನೀವು ಫೋನ್ ತೊಗೋತಾ ಇದ್ದೀರಾ. ನಮಗೆ ಚೆನ್ನಾಗಿ ಅನುಭವ ಆಗಿದೆ EMI ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಾಗ. ಈಗ ಒಂದು 2-3 ವರ್ಷದ ಹಿಂದೆ ನೋಡಿದ್ರಿ, ಕೊರೋನಾ ಬಂದಾಗ ಯಾವ ರೀತಿ ಆಯಿತು ಅಂತ, ಎಷ್ಟು ಪ್ರೆಷರ್ ಆಯಿತು ಅಂತ. ದುಡ್ಡು ಕಟ್ಟಲಿಕ್ಕಾಗದೆ, ಬಿಸ್ನೆಸ್ ಆಗಿದೆ, ಸಿಬಿಲ್ ಸ್ಕೋರ್ ಡ್ಯಾಮೇಜ್ ಎಲ್ಲ ಆಗಿದೆ. ಅದು ಅನುಭವ ಆಗಿದೆ. ಯೋಚನೆ ಮಾಡಿ ನೋಡಿ, ಸಾಲ ಈಸಿನಾ ಡಿಫಿಕಲ್ಟಾ? ಏನು ಅರ್ಜೆಂಟ್ ಇದೆ ನಮಗೆ? ಮನೆ ಕಟ್ಟಬೇಕು, ಕಟ್ಬಿಡ್ತೀರ ಸಾಲ ಮಾಡಿ. ಏನು ಅರ್ಜೆಂಟ್ ಇದೆ? ನಾವೇನು ಮಾಡ್ತೀವಿ ಅಂದರೆ, ಸಾಲ ಮಾಡಿ ಮನೆ ಕಟ್ಟಿಬಿಡ್ತೀವಿ, 20-30 ವರ್ಷ ಲಾಕ್ ಆಗಿಬಿಡ್ತೀವಿ. ಏನು ಗ್ಯಾರಂಟಿ ಇದೆ ನಮ್ಮ 20-30 ವರ್ಷ ತನಕ ಇದೇ ರೀತಿ ನಡೀತದೆ ಅಂತ? ಸ್ವಲ್ಪ ದುಡ್ದು ಕೂಡಿಸಿ ಆಮೇಲೆ ಕಟ್ಬೋದಲ್ವ? ದ ಲಾ ಆಫ್ ಯೂನಿವರ್ಸ್ ಏನು ಹೇಳುತ್ತೆ ಅಂದರೆ, ಫಸ್ಟ್ ದುಡಿರಿ, ದುಡ್ದಿದ್ರಲ್ಲಿ 10%, 15%, 20% ಉಳಿಸಿ, ಆಮೇಲೆ ಸ್ಪೆಂಡಿಂಗ್ ಮಾಡಿ. ಮಿಕ್ಕಿದ್ರೆ ಇನ್ವೆಸ್ಟ್ ಮಾಡಿ. ನೀವು ₹1 ಉಳಿಸಿಲ್ಲ, ಎಲ್ಲೂ ಇನ್ವೆಸ್ಟ್ ಮಾಡಿಲ್ಲ, ಫಲ ಬೇಕು, ಹೇಗೆ ಸಿಗುತ್ತೆ? ಇವತ್ತು ಈಗಲೇ ಒಂದು ಹೆಜ್ಜೆ ಇಡಿ. ಒಂದು ಡಬ್ಬ ಇಟ್ಕೊಂಡು ಅದರಲ್ಲಿ ಡೈಲಿ ಸೇವಿಂಗ್ ಮಾಡ್ತಾ ಬನ್ನಿ. ₹10, ₹20, ₹100 ಎಷ್ಟಾಗುತ್ತಷ್ಟು ಕೂಡಿಸ್ಕೊಂಡು ಬನ್ನಿ. ಅದು ಕಣ್ಮುಂದೆ ಕಾಣ್ತಾ ಇರಬೇಕು. ಆಮೇಲೆ ಅದನ್ನು ಒಂದು ಸೇವಿಂಗ್ ಅಕೌಂಟ್ ಮಾಡಿ ಸಪ್ರೇಟಾಗಿ ಅದನ್ನು ತಗೊಂಡೋಗಿ ಅದರಲ್ಲಿ ಹಾಕಿ. ಅದನ್ನು ಮುಟ್ಟಬೇಡಿ. ಬರೋ ಸಂಬಳ ಸಾಕಾಗಲ್ಲ ಕತೆ ಹೇಳಬೇಡಿ. ಏನೆಲ್ಲ ಲೀಕೇಜ್ಗಳು ಆಗ್ತಾಯಿದೆ ನೋಡಿ. ನಾವು ವಾಂಟ್ಸ್ ಮತ್ತು ನೀಡ್ ಬಿಟ್ಟು ವಾಂಟ್ಸ್ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾ ಇದ್ದೀವಲ್ಲ, ಅದೆಲ್ಲ ಲೀಕೇಜಸ್ಸು. ಅದನ್ನು ಸ್ಟಾಪ್ ಮಾಡಿದ್ರೆ ಸೇವಿಂಗ್ ಮಾಡ್ಬೋದು. ಮನೇಲೇ ಇರೋರು ದುಡಿಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಖರ್ಚು ಕಮ್ಮಿ ಮಾಡಿ. ನೀವು ಯಾವ ಥರದ ಸಾಲ ತೊಗೋತೀರಾ? ಹೋಮ್ ಲೋನು, ಕಾರ್ ಲೋನು, ಬಿಸ್ನೆಸ್ ಲೋನು, ಪರ್ಸ್ನಲ್ ಲೋನು, ಕನ್ಸ್ಯೂಮರ್ ಡ್ಯೂರೇಬಲ್ ಲೋನು. ಇವತ್ತು ಶಕ್ತಿ ಇದೆ, ಎಲ್ಲ ತೊಗೊಂಡಿದ್ದೀರಾ, ಕಟ್ತಾ ಇದ್ದೀರಾ, ನಾಳೆ ಭರವಸೆ ಏನು? ನೀವು ಸಾಲ ಮಾಡಿ ಎಸೆಟ್ ಕ್ರಿಯೇಟ್ ಮಾಡ್ತಾಯಿದ್ದೀರೋ, ಲಿಯಬಿಲಿಟಿ ಕ್ರಿಯೇಟ್ ಮಾಡ್ತಾಯಿದ್ದೀರೋ? ಎಸೆಟ್ ಅಂದರೆ ಜೇಬಲ್ಲಿ ಬರೋ ದುಡ್ಡು, ಲಯಬಿಲಿಟಿ ಅಂದರೆ ಹೊರಗಡೆ ಹೋಗೋ ದುಡ್ಡು. ಯಾವುದಕ್ಕೆ ನೀವು ಸಾಲ ಮಾಡ್ತಾಯಿದ್ದೀರಾ? ಒಂದು ಸಲ ಯೋಚನೆ ಮಾಡಿ ನೋಡಿ. ಲೋನ್ ತಗೊಂಡ್ರೆ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ. ಈ ರೀತಿಯೂ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೋಬೇಕಂತ ಲೋನ್ ತಗೊಳ್ಳೋರಿದ್ದಾರೆ. ಯಾಕೆ ಜಾಸ್ತಿ ಆಗಬೇಕು? ಲೋನ್ ಪಡಿಬೇಕಂತ ತಾನೇ. ನೀವು ಸಿಬಿಲ್ ಸ್ಕೋರ್ನ ಜಾಸ್ತಿ ಮಾಡ್ತಾ ಇಲ್ಲ, ಯೂನಿವರ್ಸಿಗೆ ಸಿಗ್ನಲ್ ಕೊಡ್ತಾ ಇದ್ದೀರಾ ನನಗೆ ಲೋನ್ ಬೇಕು ಅಂತ. ಸಿಬಿಲ್ ಜಾಸ್ತಿ ಇರಲಿ ಕಡಿಮೆ ಇರಲಿ, ಅದು ಯಾಕೆ ಬೇಕು? ನಿಮ್ಮ ಹತ್ರ ದುಡ್ಡಿದ್ರೆ ಸಾಕು. ದುಡ್ಡಿದೆಯಾ, ಏನು ಬೇಕು ಅದನ್ನು ಹೋಗಿ ತಗೊಬನ್ನಿ. ಸಾಲ ಯಾಕೆ? 1 ಸಾಲ, 2 ಸಾಲ, 3 ಸಾಲ, 10 ಸಾಲ, 15 ಸಾಲ. ಇದರಿಂದ ಖುಷಿ ಆಗ್ತಾಯಿದೆ ನಿಮಗೆ? ಸಾಲ ಮಾಡೋದು ಮಾಡಿಬಿಟ್ಟಿದ್ದೀರಾ, ಈಗೇನು ಮಾಡ್ತೀರಾ? ಸಣ್ಣ ಸಾಲನ ಮೊದಲು ತೀರಿಸಿ, ಮತ್ತೊಂದು ಸಾಲ ಮಾಡಬೇಡಿ. ನಮ್ಮ ಫೋಕಸ್ ಯಾವತ್ತೂ ಎಸೆಟ್ ಕ್ರಿಯೇಟ್ ಮಾಡೋದ್ರ ಕಡೆನೇ ಇರಬೇಕು. ಸಾಲ ತೀರಿಸಬೇಕು, ಇಷ್ಟು ಸಾಲ ಇದೆ ಅಂತ ಅದನ್ನೇ ಬರ್ಕೊಂಡು ಕೂತ್ರೆ ನೀವು ಸಾಲನೇ ಜಾಸ್ತಿ ಅಟ್ರಾಕ್ಟ್ ಮಾಡ್ತೀರಾ. ನಿಮ್ಮ ಫೋಕಸ್ಸು ಸೇವಿಂಗ್ಸು, FD, RD, ಗೋಲ್ಡು, ಮ್ಯೂಚುವಲ್ ಫಂಡು, ಸ್ಟಾಕು, ಈ ರೀತಿ ಶಿಫ್ಟ್ ಆಗಬೇಕು. ಇವತ್ತಿನ ಮೊದಲನೇ ಹೆಜ್ಜೆ ಏನಂದರೆ, ಸೇವಿಂಗ್ ಮಾಡ್ತೀರಾ. ಎಷ್ಟಾದರೂ ಆಗಲಿ ಅದೊಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಒಂದು ಪಿಗ್ಗಿ ಬ್ಯಾಂಕ್ ತಂದು, ಅದಕ್ಕೂ ದುಡ್ಡಿಲ್ಲ ಅಂದರೆ ಮನೇಲಿ ಒಂದು ಖಾಲಿ ಬಾಕ್ಸ್ ಇದ್ದೇ ಇರ್ತವೆ.
ಅದರಲ್ಲಿ 1 ರೂಪಾಯಿನೋ 10 ರೂಪಾಯಿನೋ 20 ರೂಪಾಯಿನೋ ಎಷ್ಟಾಗುತ್ತೋ ಎಷ್ಟೆಷ್ಟು ಉಳಿಸ್ಬೋದು ಅಂತ ಹಾಕ್ಕೊಂಡು ಬನ್ನಿ. ಅದು ನಿಮ್ಮ ಕಣ್ಮುಂದೆ ಕಾಣ್ತಾ ಇರಬೇಕು. ನಿಮಗೆ ಕಣ್ಮುಂದೆ ದುಡ್ಡು ಕಾಣ್ತಾ ಇದ್ದಾಗ ನಿಮ್ಗೊಂಥರ ಖುಷಿ ಆಗುತ್ತೆ, ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಇವತ್ತು ನೀವು 500 ರೂಪಾಯಿ 1000 ರೂಪಾಯಿ ಸೇವ್ ಮಾಡಿದ್ದಾರೆ ಅಂದರೆ 10,000ನೂ ಸೇವ್ ಮಾಡ್ಬೋದು, ಲಕ್ಷನೂ ಸೇವ್ ಮಾಡ್ಬೋದು. ಸ್ಟಾರ್ಟ್ ಮಾಡಿ, ಆ್ಯಕ್ಷನ್ ತೊಗೊಳ್ಳಿ. ಹಣ ಇಲ್ಲ ಅನ್ನೋದು ಬಿಟ್ಟು ಅಬಂಡೆನ್ಸ್ ಮೈಂಡ್ಸೆಟ್ನ ಬೆಳೆಸ್ಕೊಳ್ಳಿ. ಇದೇ ಬೆಸ್ಟ್ ಐಡಿಯಾ. ಡೈಲಿ ದುಡ್ಡು ಹಾಕ್ತಾ ಬನ್ನಿ. ಪಿಗ್ಗಿ ಬ್ಯಾಂಕಿಂದ ಸ್ಟಾರ್ಟ್ ಮಾಡಿ. ನನ್ನ ಹತ್ರ ಹಣ ಇದೆ ಈ ರೀತಿ ನಿಮಗೆ ಫೀಲ್ ಆಗಬೇಕು. ದುಡ್ಡಿಲ್ಲ ಅನ್ನೋ ಶಬ್ದನೇ ಮರೆತು ಬಿಡಿ. ಎಕ್ಸ್ಪೆನ್ಸಸ್ ಎಲ್ಲ ಒಂದು ಕಡೆ ಬರೀರಿ. ನೋಡಿ ಯಾವುದಕ್ಕೆ ನಾನು ಇವತ್ತು ಎಕ್ಸ್ಟ್ರಾ ಖರ್ಚು ಮಾಡಿದೆ. ಇದನ್ನು ನೀವು ವಾರಕ್ಕೆ ತಿಂಗಳೇ ಮಾಡ್ತಾ ಬಂದಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ಸ್ಪಷ್ಟತೆ ಬರುತ್ತೆ. ಹೌದು, ಇದನ್ನು ನಾನು ಅನ್ನೆಸೆಸರಿ ಮಾಡ್ತಾಯಿದ್ದೀನಿ ಅನ್ನೋದು. ಅದನ್ನು ಸೇವಿಂಗ್ ಮಾಡ್ಬೋದು. ಇನ್ನು ಸಾಲ ತೀರಿಸಲಿಕ್ಕೆ ಏನು ಮಾಡ್ಬೋದು ಅಂದರೆ, ಎಕ್ಸ್ಟ್ರಾ ಇನ್ಕಮ್ಮು 1,000ನೇ ಬರಲಿ, ಸಾಧ್ಯತೆ ಇದೆಯಾ ಅದನ್ನು ಒಂದು ಸಲ ಪರೀಕ್ಷಿಸಿ. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಸಾಧ್ಯ ಇದೆಯೋ ನೋಡಿ. ಗೊತ್ತಾಗ್ತಾ ಇಲ್ಲ ಅಂದರೆ ಹಣದ ಬಗ್ಗೆ ಮೆಂಟರ್, ಕೋಚ್ಗಳನ್ನು ಹುಡುಕಿ ಅವರ ಸಜೆಷನ್ ತೊಗೊಳ್ಳಿ. ನೀವು ಲಾಯರು, ಡಾಕ್ಟರು, ಇಂಜಿನಿಯರು, ಮ್ಯಾನೇಜರ್ ಏನೇ ಆಗಿರ್ಬೋದು. ನಾವು ಸ್ಕೂಲಲ್ಲಿ ಕಲಿತ ವಿದ್ಯೆಗೂ ಲೈಫಲ್ಲಿ ಬೇಕಾಗಿರೋ ವಿದ್ಯೆಗೂ ಡಿಫ್ರೆನ್ಸ್ ಇರುತ್ತೆ. ನಾವು ಅಪ್ಡೇಟ್ ಆಗಬೇಕು, ಕೆಲವೊಂದು ಕಲಿಬೇಕಾಗತ್ತೆ. 10 ವರ್ಷ ಹಿಂದೆ ಏನೇನಿತ್ತು, ಈಗ ಏನೇನಾಗಿದೆ ಬದಲಾವಣೆ, ಮತ್ತು 10 ವರ್ಷದ ನಂತರ ಇನ್ನೂ ಬದಲಾವಣೆ ಆಗುತ್ತೆ. ನಾವು ಯಾಕೆ ಅಪ್ಡೇಟ್ ಆಗ್ತಾಯಿಲ್ಲ? ಅಪ್ಡೇಟ್ ಆಗಿ.